ओम अग्ने नजसुपथाराय अस्मान् विश्वानि देववजुनानि विद्वान् युयोध्यस्मज्जुहुराणमेनः भूयिष्ठां ते नम उक्तिं विधेम ಯಜ್ಞೇಶ್ವರಃ ಪ್ರಸೀದತು. ಈ ಸಂಚಿಕೆಯಲ್ಲಿ ನಾವು ಸಂಧ್ಯಾ ವಂದನೆಯ ವಿಧಿಯನ್ನ ತಿಳ್ಕೊಳ್ಳೋಣ. ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ ಹಾಗೆ ನಾವು ಪ್ರಾತಃ ಸಂಧ್ಯೆ ಮಾಡೋದಕ್ಕೆ ಮುಂಚೆ ಬೆಳಗ್ಗೆ ಸ್ನಾನವನ್ನು ಮಾಡಿ ಮುಂದಿನ ದಿವಸಕ್ಕೆ ಬೇಕಾಗಿರುವಂತಹ ಬಟ್ಟೆಗಳನ್ನ ಒಣ ಹಾಕಿ 2 ಸಲ ಆಚಮನವನ್ನ ಮಾಡಿ ಮತ್ತೆ ತಿರಿಯಕ್ಕೊಂಡ್ರವೋ ಅಥವಾ ಊರ್ಧ್ವಕೊಂಡ್ರವೋ ಧಾರಣೆಯನ್ನು ಮಾಡಿಕೊಂಡು ಅವರವರ ಕುಲಾಚಾರದಂತೆ ಮತ್ತೆ ಇನ್ನೊಂದು ಸಲ ಆಚಮನವನ್ನ ಮಾಡಿ ಎಡಗೈಯಲ್ಲಿ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಬಲಗೈ ಅಂಗುಷ್ಠದಿಂದ ಆ ನೀರನ್ನು ಅದ್ದುಕೊಂಡು ಈ ಶ್ಲೋಕವನ್ನ ಹೇಳಬೇಕು. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯ ಅಭ್ಯಂತರ ಶುಚಿಹಿ ಅನ್ನೋ ಶ್ಲೋಕವನ್ನು ಹೇಳಿಕೊಂಡು ಆ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಇಲ್ಲಿ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೆ, ಮಾನಸಿಕ ಸ್ನಾನದ ವಿಷಯ ಬಂದಾಗ ವಿಷ್ಣು ಸ್ಮರಣೆ ಮಾಡಿದ್ರೆ ಮಾನಸಿಕ ಸ್ನಾನವಾಗತ್ತೆ ಅಂತ. ಈಗ ನಾವು ಬಾಹ್ಯ ಈ ದೇಹವನ್ನು ತೊಳೆಯೋದಕ್ಕೆ ಸ್ನಾನವನ್ನು ಮಾಡ್ಕೊಂಡು ಬಂದು ಕೂತಿದ್ದೀವಿ. ಈಗ ಮನಸ್ಸನ್ನು ತೊಳೆಯೋದಕ್ಕೆ ವಿಷ್ಣು ಸ್ಮರಣೆಯನ್ನು ಮಾಡಿ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಆಮೇಲೆ ಸಂಧ್ಯಾ ವಂದನೆ ಪ್ರಾರಂಭ ಮಾಡಬೇಕು. ಈಗ ಇದಿಷ್ಟು ಮಾಡಾದ ಮೇಲೆ 2 ಸಲ ಆಚಮನವನ್ನ ಮಾಡಬೇಕು. ಅದಾದ ಮೇಲೆ ಪ್ರಾಣಾಯಾಮವನ್ನ ಮಾಡಬೇಕು. ಆಚಮನ ಮತ್ತೆ ಪ್ರಾಣಾಯಾಮದ ವಿಧಿಯನ್ನ ಹಿಂದಿನ ಸಂಚಿಕೆಗಳಲ್ಲೇ ಹೇಳಿದ್ದೀನಿ, ಅದನ್ನ ನೋಡಿಕೊಂಡು ಆ ರೀತಿ ಮಾಡ್ಕೋಬಹುದು. ಅದಾದ ಮೇಲೆ ಸಂಕಲ್ಪವನ್ನ ಮಾಡಬೇಕು. ಸಂಕಲ್ಪ ಅಂದ್ರೆ ಏನು? ಸಂಕಲ್ಪ ಮನೋವ್ಯಾಪಾರ ಸಮ್ಯಕ್ ಕಲ್ಪ್ಯತೆ ಅನೇನ ಇತಿ ಅಂತ. ಅಂದ್ರೆ ಇದು ಮನಸ್ಸಿನಲ್ಲಿ ನಾವು ಸಮ್ಯಕ್ ಕಲ್ಪ್ಯತೆ ಸರಿಯಾಗಿ ಯಾವುದನ್ನ ಮುಂದೆ ಮಾಡಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಮನಸ್ಸಿನಲ್ಲಿ ನಾವು ಹೇಳುವಂಥದ್ದು. ಅಂದ್ರೆ ಹೇಳ್ಕೋಬೇಕು, ಜೋರಾಗಿ ಹೇಳ್ಕೋಬೇಕು. ಅದು ಮನಸ್ಸಿಗೆ ಅರಿವಾಗಬೇಕು, ನಾನು ಇಂಥದ್ದನ್ನ ಮುಂದೆ ಮಾಡಕ್ಕೆ ಹೊರಟಿದ್ದೀನಿ, ಇದಿಷ್ಟನ್ನ ಮಾಡ್ತೀನಿ ಅಂತ. ಈಗ ನಾವು ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ಬೇಕಾದ್ರೆ ಅಥವಾ ಒಂದು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ವಿಷನ್ ಮಿಷನ್ ಆಬ್ಜೆಕ್ಟಿವ್ಸ್ ಅಂತ ಡಿಫೈನ್ ಮಾಡ್ತೀವಲ್ವಾ, ಅಥವಾ ಏಮ್ ಅಂತ ಒಂದು ಡಿಫೈನ್ ಮಾಡ್ತೀವಲ್ವಾ ಪ್ರಾರಂಭದಲ್ಲಿ. ಅಂದ್ರೆ ನಾನು ಮುಂದಕ್ಕೆ ಏನ್ ಮಾಡಕ್ ಹೊರಟಿದ್ದೀನಿ ಅನ್ನೋದನ್ನ ಹೇಳೋದು. ಸೊ ಪ್ರತಿಯೊಂದು ಕರ್ಮ ಅಂದ್ರೆ ಶಿಸ್ತು, ಪ್ರತಿಯೊಂದು ಎಲ್ಲ ಸ್ಟ್ರಕ್ಚರ್ಡ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಪ್ರಾರಂಭದಲ್ಲಿ ಸಂಕಲ್ಪವನ್ನ ಮಾಡ್ಕೋಬೇಕು. ಆಗ ಮನಸ್ಸಿಗೆ ಗಟ್ಟಿಯಾದ ಅರಿವಿರತ್ತೆ, ಇಂಥದ್ದನ್ನು ನಾನು ಮಾಡ್ತಾ ಇದ್ದೀನಿ ಅಂತ. ಹಾಗೆ ಆಮೇಲೆ ಇನ್ನ ಬಹಳಷ್ಟು ಕಡೆ ನೋಡಿದ್ದೀನಿ, ಹೋಮವಾಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಈ ದೇವತೆಗೆ ಹೋಮ ಮಾಡಿಸಿ, ಆ ದೇವತೆಗೆ ಹೋಮ ಮಾಡಿಸಿ ಅಂತೆಲ್ಲ ಕೇಳ್ತಿರ್ತಾರೆ. ಹಾಗೆಲ್ಲ ಮಾಡಬಾರ್ದು. ನಾವು ಏನನ್ನ ಸಂಕಲ್ಪ ಮಾಡಿರ್ತೀವೋ ಅದಷ್ಟೇ ಮಾಡಬೇಕು. ಅದರಲ್ಲಿ ಲೋಭವನ್ನೂ ಮಾಡಬಾರ್ದು. ಹಾಗಂತ ಹೆಚ್ಚಿಗೆ ಬೇರೆ ಬೇರೆ ಇದನ್ನು ಸೇರಿಸ್ಕೊಂಡು ನಮ್ಮ ಕಾಲವನ್ನ ಯಾಪನ ಮಾಡೋದಕ್ಕೆ ಅಥವಾ ಮತ್ತೊಂದು ಅವ್ರ ಸಂತೋಷಕ್ಕೋಸ್ಕರನೋ ಯಾರಿಗಾದ್ರೂ ಬೇಕಂತ ಹೇಳಿದಾಗ ಅವ್ರ ಸಂತೋಷ ಪಡಿಸೋದಿಕ್ಕೆ ಮಾಡೋದು, ಇವೆಲ್ಲ ಮಾಡಬಾರ್ದು. ಸಂಕಲ್ಪ ಏನ್ ಮಾಡ್ಕೊಂಡಿರ್ತೀವೋ ಅಷ್ಟೇ ಕರ್ಮವನ್ನ ಮಾಡಬೇಕು. ಇದು ಸಂಕಲ್ಪ. ಹೀಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು? ಹೀಗೆ ಪ್ರಾತಃ ಸಂಧ್ಯೆಯಲ್ಲಿ ಎಡಗೈ ಮೇಲೆ ಬಲಗೈಯನ್ನ ಇಟ್ಟು ಇದನ್ನ ಬಲಗಡೆ ತೊಡೆ ಮೇಲೆ ಇಟ್ಕೋಬೇಕು. ಇದು ಬರೀ ಸಂಧ್ಯಾ ವಂದನೆಗೆ ಅಷ್ಟೇ ಸೀಮಿತವಲ್ಲ, ಎಲ್ಲ ಕರ್ಮಗಳಲ್ಲೂ ಹೀಗೆ ಸಂಕಲ್ಪವನ್ನ ಮಾಡಬೇಕು. ಇಟ್ಟುಕೊಂಡು ಬೆಳಗ್ಗೆ ಸಂಧ್ಯಾ ವಂದನೆಯಲ್ಲಿ ಪ್ರಾತಃ ಸಂಧ್ಯಾಮುಪಾಸಿಷ್ಯೆ, ಸಾಯಂ ಸಂಧ್ಯೆಯಲ್ಲಿ ಸಾಯಂ ಸಂಧ್ಯಾಮುಪಾಸಿಷ್ಯೆ ಅಂತ ಸಂಕಲ್ಪವನ್ನ ಮಾಡ್ಕೋಬೇಕು. ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಎಡಗೈಯಿಂದ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಬಲಗೈಗೆ ಹಾಕಿಕೊಂಡು 2 ಕೈಗಳನ್ನು ಒರೆಸ್ಕೋಬೇಕು ಸಂಕಲ್ಪವಾದ ಮೇಲೆ. ಹೀಗೆ ಇದಿಷ್ಟು ಮಾಡಿ ಮಂತ್ರಸ್ನಾನವನ್ನ ಮಾಡಬೇಕು. ಸಂಧ್ಯೆಯಲ್ಲಿ ಪ್ರಾರಂಭ ಮಾಡೋದೇ ಮಂತ್ರಸ್ನಾನದಿಂದ. ಮಂತ್ರಸ್ನಾನವಾದ ಮೇಲೆ ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ, ಉಪಸ್ಥಾನ, ಇದಿಷ್ಟೇ ಸಂಧ್ಯಾ ವಂದನೆ. ಅದನ್ನೇ ನಾವು ವಿಶದವಾಗಿ ಈಗ ನೋಡೋಣ. ಈಗ ಏನ್ ಮಾಡಬೇಕು? ಎಡಗೈಯಲ್ಲಿ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಬಲಗೈ ಅಂಗುಷ್ಠದಿಂದ ಆ ನೀರಲ್ಲಿ ಅದ್ದುಕೊಂಡು ಮಂತ್ರದ ಅಧ್ಯಯನವಾಗಿದ್ರೆ ದಧಿಕ್ರಾವಣ್ಣೋ ಅಕಾರಿಶಂ ಅನ್ನೋದು ಮೊದಲನೇ ಮಂತ್ರ, ಆಪೋಹಿಷ್ಠ ಮಜೋಭುವ ಅನ್ನೋದು 2ನೇ ಮಂತ್ರ. ಈ ಮಂತ್ರಗಳಲ್ಲಿ ನೀರನ್ನ ಮಂತ್ರಾಂತ್ಯದಲ್ಲಿ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋದು. ಇದಾದ ಮೇಲೆ ಹಿರಣ್ಯವರ್ಣ ಶ್ರುತಜ ಪಾವಕಃ ಅನ್ನೋ 4 ಮಂತ್ರಗಳಿಂದಲೂ ಮಂತ್ರಾಂತ್ಯದಲ್ಲಿ ನೀರನ್ನ ಅದ್ದುಕೊಂಡು ಪ್ರೋಕ್ಷಣೆ ಮಾಡ್ಕೊಳ್ಳೋದು ತಲೆಗೆ. ಇದು ಮಂತ್ರಸ್ನಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಅಕಸ್ಮಾತ್ ಮಂತ್ರಾಧ್ಯಯನವಾಗದಿದ್ರೆ, ನಿಮಗೆ ಈ ಮಂತ್ರಗಳು ಯಾರೋ ಮಂತ್ರಗಳು ಗೊತ್ತಿಲ್ಲ ಅಂತ ಆದ್ರೆ ಆ ಪಕ್ಷದಲ್ಲಿ ಒಂದು ಶ್ಲೋಕವನ್ನ ಹೇಳಿಕೊಳ್ಳಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಶ್ಲೋಕವನ್ನ ಹೇಳಿಕೊಂಡು ಎಲ್ಲ ಮಹಾನದಿಗಳು ಈ ತೀರ್ಥದಲ್ಲಿ, ನಾನು ಸ್ನಾನವನ್ನು ಮಾಡ್ತಾ ಇರೋ ತೀರ್ಥದಲ್ಲಿ ಇದ್ದಾರೆ ಅನ್ನೋ ಭಾವನೆಯನ್ನು ಮಾಡಿಕೊಂಡು ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಳ್ಳಿ. ಇದು ಮಂತ್ರ ಸ್ನಾನವಾಗತ್ತೆ. ಈ ಮಂತ್ರ ಸ್ನಾನವಾದ ಮೇಲೆ ಎಡಗೈಯಿಂದ ಉದ್ಧರಣೆಯಲ್ಲಿ ನೀರನ್ನು ತಗೊಂಡು ಬಲಗೈಗೆ ಇಂತಹ ಜಾಗದಲ್ಲಿ ಹಾಕೊಂಡು ಸೂರ್ಯಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಅನ್ನೋ ಮಂತ್ರವನ್ನ ಪ್ರಾತಃ ಸಂಧ್ಯೆಯಲ್ಲಿ, ಅಗ್ನಿಶ್ಚ ಮಾಮನ್ಯುಶ್ಚ ಮನ್ಯುಪತಯಶ್ಚ ಅನ್ನೋ ಮಂತ್ರವನ್ನ ಸಾಯಂ ಸಂಧ್ಯೆಯಲ್ಲಿ ಪೂರ್ಣವಾಗಿ ಹೇಳಿ ಮಂತ್ರಾಂತ್ಯದಲ್ಲಿ ಆ ನೀರನ್ನ ಕುಡಿಬೇಕು. ಇದು ಮಂತ್ರಾಚಮನ ಅಂತ ಹೇಳ್ತೀವಿ. ಅಕಸ್ಮಾತ್ ಈ ಮಂತ್ರವು ಅಧ್ಯಯನವಾಗದಿದ್ದರೆ ಬರೀ ಒಂದು ಆಚಮನವನ್ನ ಮಾಡಬಹುದು. ಮಂತ್ರಾಧ್ಯಯನವಾಗಿದ್ರೆ ಈ ಮಂತ್ರದಲ್ಲಿ ಆಚಮನವನ್ನ ಒಂದು ಸಲ ನೀರನ್ನು ಕುಡಿದು ಮತ್ತೆ ಆಚಮನವನ್ನ ಮಾಡಬೇಕು. ಈ ಆಚಮನ ವಿಧಿಯನ್ನ 5ನೇ ಸಂಚಿಕೆಯಲ್ಲಿ ಹೇಳಿದ್ದೀನಿ ಅಂತ ಕಾಣುತ್ತೆ, ಅಲ್ಲಿ ನೋಡ್ಕೋಬಹುದು. ಹೀಗೆ ಇದಾದ ಮೇಲೆ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಪ್ರಾತಃ ಸಂಧ್ಯೆಯಲ್ಲಿ ಅರ್ಘ್ಯ ಪ್ರದಾನವನ್ನು ಹೇಗೆ ಮಾಡಬೇಕು ಅಂದ್ರೆ, ಎಡಗೈಯಿಂದ ಉದ್ಧರಣೆಯಲ್ಲಿ ಒಂದು 3-4 ಉದ್ಧರಣೆಗಳು ನೀರನ್ನ ಬಲಗೈಗೆ ತುಂಬಿಸ್ಕೋಬೇಕು. ಈ ರೀತಿ ಬಲಗೈ ಇಟ್ಕೊಂಡು ಬಲಗೈಗೆ ತುಂಬಿಸ್ಕೊಂಡು ಮತ್ತೆ ಎಡಗೈ ಸೇರಿಸ್ಕೊಂಡು ಎರಡೂ ಕೈಯಿಂದ ಪೂರ್ವಾಭಿಮುಖನಾಗಿ ನಿಂತು, ಅಂದ್ರೆ ಸೂರ್ಯನಿಗೆ ಅಭಿಮುಖನಾಗಿ ಪ್ರಾತಃ ಸಂಧ್ಯೆಯಲ್ಲಿ ನಿಂತು ಗಾಯತ್ರಿ ಮಂತ್ರವನ್ನ ಹೇಳಿಕೊಂಡು ಆ ನೀರನ್ನ ಗಾಯತ್ರಿ ಮಂತ್ರ ಹೇಳಿ ಆದಮೇಲೆ ಮಂತ್ರಾಂತ್ಯದಲ್ಲಿ ಅದನ್ನ ಸೂರ್ಯನಿಗೆ ಅಭಿಮುಖನಾಗಿ ಎರಚಬೇಕು ಅಥವಾ ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕು. ಹೀಗೆ 3 ಸಲ ಮಾಡಬೇಕು. ಅಕಸ್ಮಾತ್ ಉಪನಯನವಾಗಿಲ್ಲ ಅಥವಾ ಗಾಯತ್ರಿ ಉಪದೇಶವಾಗಿಲ್ಲ ಅನ್ನೋ ಪಕ್ಷದಲ್ಲಿ ಅಗ್ನಿವಾಯುವಾದಿತ್ಯೇಭ್ಯೋ ನಮೋ ದೇವಾಯ ಸವಿತ್ರೆ ಅನ್ನೋ ನಾಮಮಂತ್ರಗಳನ್ನೇ ಹೇಳಿಕೊಂಡು ಈ ರೀತಿ ಅರ್ಘ್ಯ ಪ್ರದಾನವನ್ನ ಮಾಡೋದು 3 ಸಲ. ಅರ್ಘ್ಯ ಪ್ರದಾನ ಮಾಡಿ ಆದಮೇಲೆ ಮತ್ತೆ ಒಂದು ಪ್ರದಕ್ಷಿಣೆಯನ್ನ ಮಾಡಬೇಕು. ಮಾಡಿ 4 ಬೆರಳುಗಳಲ್ಲಿ ಸೂರ್ಯನನ್ನ ತೋರಿಸಿ ಎದೆಯನ್ನ ಮುಟ್ಕೋಬೇಕು. ಮಂತ್ರಾಧ್ಯಯನವಾಗಿದ್ದರೆ ಇದಕ್ಕೆ ಮಂತ್ರವಿದೆ, ಅಸಾವಾದಿತ್ಯೋ ಬ್ರಹ್ಮ ಅಂತ. ಮಂತ್ರಾಧ್ಯಯನವಾಗಿಲ್ಲ ಅಂದ್ರೆ ಬೇಡ, ಸುಮ್ಮನೆ ಹಾಗೆ ತೋರಿಸ್ಬಿಟ್ಟು ಎದೆಯನ್ನು ಮುಟ್ಕೋಬೇಕು. ಇದರ ಅರ್ಥ ಏನು ಅಂದ್ರೆ, ಆ ಆದಿತ್ಯನು ಜಗತ್ತಿಗೆಲ್ಲ ಆತ್ಮಸ್ವರೂಪನಾಗಿದ್ದಾನೆ, ನನ್ನ ಆತ್ಮಸ್ವರೂಪನೂ ಅವನೇ ಆಗಿದ್ದಾನೆ ಅಂತ ಹೇಳ್ಕೊತಾ ಇರೋದು. ಹಾಗಾಗಿ ನೀವು ಸುಮ್ಮನೆ ಆ ರೀತಿ ಮಾಡಿಕೊಂಡು ಮನಸ್ಸಿನಲ್ಲಿ ಈ ಭಾವನೆಯನ್ನು ಮಾಡಿಕೊಂಡ್ರು ಮಂತ್ರಾರ್ಥವೇ ಆಗತ್ತೆ. ಹೀಗೆ ಮಾಡಿಕೊಂಡು ಆದಮೇಲೆ ಪ್ರಾತಃ ಸಂಧ್ಯೆಯಲ್ಲಿ ಪೂರ್ವಾಭಿಮುಖವಾಗಿ ಎಲ್ಲ ನಡೆದಿರುತ್ತೆ. ಇದಾದ್ಮೇಲೆ ಕೂತ್ಕೋಬೇಕು. ಹಾಗೇನೆ ಪೂರ್ವಕ್ಕೆ ಕೂತ್ಕೊಂಡು ಆಚಮನವನ್ನ ಮಾಡಬೇಕು. ಸಾಯಂ ಸಂಧ್ಯೆಯಲ್ಲಾದರೆ ಅರ್ಘ್ಯ ಪ್ರದಾನವನ್ನ ಪಶ್ಚಿಮಾಭಿಮುಖನಾಗಿ ಕೊಡಬೇಕು ಕೂತ್ಕೊಂಡು. ಅಂದ್ರೆ ಸೂರ್ಯ ಮುಳುಗುತ್ತಿರ್ತಾನಲ್ವಾ ಬೆಸ್ಟ್ ಅಲ್ಲಿ ಪಶ್ಚಿಮದಲ್ಲಿ, ಹಾಗಾಗಿ ಪಶ್ಚಿಮದಲ್ಲಿ ಕೂತ್ಕೊಂಡು ಬೆಳಗ್ಗೆ ನಿಂತ್ಕೊಂಡು ಕೊಡಬೇಕು ಅರ್ಘ್ಯವನ್ನ. ಸಂಜೆ ಕೂತ್ಕೊಂಡು ಇದೇ ರೀತಿ ಗಾಯತ್ರಿ ಮಂತ್ರವನ್ನ ಹೇಳೋದು, ಅರ್ಘ್ಯವನ್ನ ಅರ್ಘ್ಯ ಪಾತ್ರೆಯಲ್ಲಿ ಕೊಡೋದು, ಅಥವಾ ಮುಂದೆ ಜಾಗ ಇಟ್ಟು ಎಲ್ಲಾದ್ರೂ ಆಚೆ ಕಡೆ ವನದಲ್ಲಿ ಎಲ್ಲಾದ್ರೂ ಮಾಡ್ತಾ ಇರೋ ಪಕ್ಷದಲ್ಲಿ ಎರಚಬಹುದು ಅದನ್ನ. ಈ ರೀತಿ ಅರ್ಘ್ಯ ಪ್ರದಾನವನ್ನ ಮಾಡಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ಸೂರ್ಯನನ್ನ ತೋರಿಸಿ ಎದೆ ಮುಟ್ಕೊಳ್ಳೋದು ಸಾಯಂ ಸಂಧ್ಯೆಯಲ್ಲೂ ಇದು ಕಾಮನ್. ಇದಾದ ಮೇಲೆ ಇದೆಲ್ಲ ಪಶ್ಚಿಮದಲ್ಲಿ ನಡೆದಿರುತ್ತೆ ಸಾಯಂ ಸಂಧ್ಯೆಯಲ್ಲಿ. ಇದಾದ ಮೇಲೆ ಉತ್ತರಕ್ಕೆ ತೆಗೆದುಕೊಂಡು ಕೂತ್ಕೊಂಡು ಆಚಮನವನ್ನ ಮಾಡಬೇಕು. ಪಶ್ಚಿಮದಲ್ಲಿ ಆಚಮನವನ್ನ ಮಾಡಬಾರದು. ಪಶ್ಚಿಮದಲ್ಲಿ ಆಚಮನ ಮಾಡಿದ್ದಾದ್ರೆ ಪಶ್ಚಿಮೇ ಪುನರಾಚಮಯತೆ, ಪಶ್ಚಿಮದಲ್ಲಿ ಆಚಮನವನ್ನು ಮಾಡಿದ್ದಾದ್ರೆ ಮತ್ತೆ ಇನ್ನೊಂದು ಸಲ ಆಚಮನವನ್ನ ಮಾಡಬೇಕು ಅಂತ ಶಾಸ್ತ್ರ. ಹಾಗಾಗಿ ಉತ್ತರದಲ್ಲಿ ತಿರುಗಿಕೊಂಡು ಆಚಮನವನ್ನ ಮಾಡಬೇಕು. ಉತ್ತರದಲ್ಲಿ ಆಚಮನವನ್ನು ಮಾಡಿ ಆದ್ಮೇಲೆ ಅಥವಾ ಪ್ರಾತಃ ಸಂಧ್ಯೆಯಲ್ಲಿ ಪೂರ್ವದಲ್ಲಿ ಆಚಮನವನ್ನು ಮಾಡಿ ಆದ್ಮೇಲೆ ಗಾಯತ್ರಿ ಆವಾಹನೆಯನ್ನ ಮಾಡ್ಕೋಬೇಕು. ಗಾಯತ್ರಿ ಆವಾಹನೆಯನ್ನ ಓಮಿತ್ಯೇಕಾಕ್ಷರಂ ಬ್ರಹ್ಮ ಅನ್ನೋ ಪೂರ್ತಿ ಅನುವಾಕವನ್ನ ಹೇಳಿ ಆವಾಹನೆ ಅಂದ್ರೆ ಇನ್ನೇನಿಲ್ಲ, ಮಂತ್ರವನ್ನ ಹೇಳೋದಷ್ಟೇ, ಹೇಳಿ ಮಾಡ್ಕೋಬೇಕು. ಅಕಸ್ಮಾತ್ ಈ ಮಂತ್ರವು ಅಧ್ಯಯನವಾಗಿಲ್ಲ ಅನ್ನೋ ಪಕ್ಷದಲ್ಲಿ 2 ಶ್ಲೋಕಗಳನ್ನು ಹೇಳಿಕೊಂಡು ಆವಾಹನೆ ಮಾಡ್ಕೋಬಹುದು. ಆ ಶ್ಲೋಕಗಳೇನು ಅಂತ ನಾನು ಈಗ ಹೇಳ್ತೀನಿ. ಆಗಚ್ಚ ವರದೇ ದೇವಿ ಜಪ್ಯೇ ಮೇ ಸನ್ನಿಧೌ ಭವೇಹೆ ಗಾಯಂತಂ ತ್ರಾಯತೆ ತಸ್ಮಾತ್ ಗಾಯತ್ರೀತ್ವಂ ತತಸ್ಮೃತ ಅನ್ನೋದು 1ನೇ ಶ್ಲೋಕ. 2ನೇ ಶ್ಲೋಕ ಸವಿತಾ ದೇವತಾಯಸ್ಯ ಮುಖಮಗ್ನಿಸ್ತ್ರಿಪಾಚ್ಚಯ ವಿಶ್ವಾಮಿತ್ರ ವಿಶಿಷ್ಠಂತಹ ಗಾಯತ್ರಿ ಸಾ ವಿಶಿಷ್ಯತೆ ಅನ್ನೋದು 2ನೇ ಶ್ಲೋಕ. ಈ 2 ಶ್ಲೋಕಗಳನ್ನು ಹೇಳಿಕೊಂಡು ಗಾಯತ್ರಿಯನ್ನ ಆವಾಹನೆ ಮಾಡಿಕೊಂಡು ನಂತರದಲ್ಲಿ ಪ್ರಾಣಾಯಾಮವನ್ನ ಮಾಡಬೇಕು. ಇಲ್ಲಿ ಪ್ರಾಣಾಯಾಮ ಮಾಡಿ ಮತ್ತೆ ಸಂಕಲ್ಪವನ್ನು ಮಾಡಬೇಕು. ಇಲ್ಲಿ ಸಂಕಲ್ಪ ಹಾಗೇನೆ ಹೀಗಿಟ್ಕೊಂಡು ಬಲಗಡೆ ತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪ ಏನು ಹೇಳಬೇಕು, ಗಾಯತ್ರಿ ಜಪಂಕರಿಷ್ಯೆ ಅಂತಷ್ಟೇ ಸಂಕಲ್ಪವನ್ನು ಮಾಡಿಕೊಂಡು
ಪ್ರಾತಃ ಸಂಧ್ಯೆಯಲ್ಲಿ ಪೂರ್ವಾಭಿಮುಖನಾಗಿ ನಿಂತು ಜಪವನ್ನ ಮಾಡಬೇಕು. ಸಾಯಂ ಸಂಧ್ಯೆಯಲ್ಲಿ ಪಶ್ಚಿಮಾಭಿಮುಖನಾಗಿ ಕೂತು ಜಪವನ್ನ ಮಾಡಬೇಕು. ಹೀಗೆ ಗಾಯತ್ರಿ ಜಪವನ್ನ ಮಾಡಬೇಕು. ಅಕಸ್ಮಾತ್ ಉಪನಯನವಾಗಿಲ್ಲ ಅಥವಾ ಗಾಯತ್ರಿ ಉಪದೇಶವಾಗಿಲ್ಲ ಅನ್ನೋ ಪಕ್ಷದಲ್ಲಿ ಅಗ್ನಿವಾಯುವಾದಿತ್ಯೇಭ್ಯೋ ನಮೋ ದೇವಾಯ ಸವಿತ್ರೆ ಅನ್ನೋ ನಾಮಮಂತ್ರವನ್ನೇ ಜಪವನ್ನ ಮಾಡೋದು. ಇದೇ ರೀತಿ ಯಾವ ರೀತಿ ಈಗ ಹೇಳಿದ್ನೋ ಇದೇ ರೀತಿಯಲ್ಲಿ ಜಪವನ್ನ ಮಾಡಬೇಕು. ಎಷ್ಟು ಜಪವನ್ನ ಮಾಡಬೇಕು ಅಂದ್ರೆ ಪ್ರಾತಃ ಸಂಧ್ಯೆ ಸಾಯಂ ಸಂಧ್ಯೆ ಎರಡೂ ಹೊತ್ತಿನಲ್ಲೂ ಯಾಜ್ಞವಲ್ಕ್ಯರು ಹೀಗೆ ಹೇಳಿದ್ದಾರೆ. ಬ್ರಹ್ಮಚರ್ಯಾಹಿತಾಗ್ನಿಶ್ಚ ಶತಮಷ್ಟೋತ್ತರಂ ಜಪೇತ್ ವಾನಪ್ರಸ್ಥೋ ಯತಿಶ್ಚೈವ ಸಹಸ್ರಾದಧಿಕಂ ಜಪೇತ್ ಅಂತ. ಅಂದ್ರೆ ಬ್ರಹ್ಮಚಾರಿಗಳು ಗೃಹಸ್ಥರು 108 ಗಾಯತ್ರಿ ಮಂತ್ರವನ್ನ ಜಪ ಮಾಡಬೇಕು ಪ್ರತಿ ಹೊತ್ತಿನಲ್ಲೂ. ವಾನಪ್ರಸ್ಥರು ಸನ್ಯಾಸಿಗಳಾದರೆ ಸಹಸ್ರ ಗಾಯತ್ರಿಯನ್ನ ಜಪ ಮಾಡಬೇಕು ಅಥವಾ ಸಹಸ್ರಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಸ್ಮೃತ್ಯರ್ಥ ಸಾರ ಅನ್ನೋ ಧರ್ಮಶಾಸ್ತ್ರ ಗ್ರಂಥದಲ್ಲಿ ದಶಾಪತ್ಸು ಜಪೇದ್ದೇವೀಂ ಅಷ್ಟಾವಿಂಶತಿ ಮೇವವಾ, ಆಪತ್ತಿನ ಕಾಲದಲ್ಲಿ 10 ಗಾಯತ್ರಿ ಜಪವನ್ನ ಮಾಡಬಹುದು ಅಥವಾ 28 ಜಪವನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಇಲ್ಲಿ ಮುಖ್ಯವಾಗಿ ತೀರಾ ಗೌಣಪಕ್ಷ ಅಂದ್ರೂ 28 ಗಾಯತ್ರಿ ಜಪವನ್ನ ಮಾಡಬೇಕು. 10 ಎಲ್ಲಿ ಹೇಳಿದ್ದಾರೆ ಅಂದ್ರೆ ಈಗ ಜಾತಾ ಶೌಚ, ಮಗು ಹುಟ್ಟಿತು ಪ್ರಸೂತಿಯಲ್ಲಿ, ಅಥವಾ ಯಾರಾದರೂ ಮರಣವನ್ನ ಹೊಂದಿದ್ರು, ಅಶೌಚ ಬಂದಿರತ್ತೆ, ಅಂಥ ಸಮಯಗಳಲ್ಲಿ 10 ಗಾಯತ್ರಿ ಜಪ ಮಾಡಬೇಕು ಅನ್ನೋದು ಕೆಲವು ಸ್ಮೃತಿಗಳ ಅಭಿಪ್ರಾಯವಾಗಿರುತ್ತೆ. ಇನ್ನು ಕೆಲವರು ಆಚಾರದಲ್ಲಿ ಅಶೌಚಾದಿಗಳು ಬಂದರೆ, ಈ ತರ ಸೂತಿಗಾದಿಗಳು ಬಂದರೆ ಏನು ಮಾಡಬೇಕು ಅಂದ್ರೆ ಬರೀ ಅರ್ಘ್ಯ ಪ್ರದಾನವರೆಗೆ ಮಾತ್ರ ಸಂಧ್ಯಾವಂದನೆಯನ್ನು ಮಾಡಿ ಪ್ರಾಣಾಯಾಮವನ್ನು ಮಾಡಬೇಕಾದ್ರೆ ಅಮಂತ್ರಿಕವಾಗಿ ಮಾಡಬೇಕು, ಸಮಂತ್ರಕವಾಗಿ ಪ್ರಾಣಾಯಾಮವನ್ನು ಮಾಡಬಾರದು ಅಂತ ಹೇಳಿ ಅರ್ಘ್ಯ ಪ್ರದಾನದವರೆಗೆ ಮಾತ್ರ ಮಾಡಬೇಕು ಅಂತ ಕೆಲವು ಆಚಾರದಿಂದ ಬಂದಿರುವಂತ ಅಭಿಪ್ರಾಯಗಳು. ಹಾಗಾಗಿ ಅಶೌಚಾದಿಗಳಲ್ಲಿ ಈ ರೀತಿ ಸಂಧ್ಯಾವಂದನೆಯನ್ನ ಮಾಡಬಹುದು. ಈಗ ಜಪವನ್ನ ಮಾಡಿ ಆದಮೇಲೆ ಗಾಯತ್ರಿಯನ್ನು ಆವಾಹನೆ ಮಾಡ್ಕೊಂಡಿದ್ವಲ್ಲ, ವಿಸರ್ಜನೆಯನ್ನ ಮಾಡಬೇಕು. ಉತ್ತಮೇ ಶಿಖರೇ ಜಾತೆ ಅನ್ನೋ ಮಂತ್ರ, ಪೂರ್ತಿ ಅನುವಾಕ 2 ಮಂತ್ರ, ಅದನ್ನ ಹೇಳಿಕೊಂಡು ಗಾಯತ್ರಿ ವಿಸರ್ಜನೆಯನ್ನು ಮಾಡ್ಕೋಬೇಕು. ಅಕಸ್ಮಾತ್ ಈ ಮಂತ್ರ ಗೊತ್ತಿಲ್ಲ ಅಂತಾದ್ರೆ ಈ ಶ್ಲೋಕವನ್ನು ಹೇಳಿಕೊಂಡು ವಿಸರ್ಜನೆ ಮಾಡಬಹುದು. ಉತ್ತಿಷ್ಠ ದೇವಿ ಗಂತವ್ಯಂ ಪುನರಾಗಮನಾಯ ಚ ಪ್ರಸೀದ ದೇವಿ ತುಷ್ಟ್ಯರ್ಥಂ ಗಾಯತ್ರಿ ಹೃದಯಂ ಮಮ ಅಂತ ಶ್ಲೋಕವನ್ನು ಹೇಳಿಕೊಂಡು ವಿಸರ್ಜನೆಯನ್ನು ಮಾಡಿ ಮತ್ತೆ ಉಪಸ್ಥಾನವನ್ನ ಮಾಡಬೇಕು. ಉಪಸ್ಥಾನವನ್ನು ಹೇಗೆ ಮಾಡಬೇಕು ಅಂದ್ರೆ ಪ್ರಾತಃ ಸಂಧ್ಯೆಯಲ್ಲಿ ಸೂರ್ಯನಿಗೆ ಅಭಿಮುಖನಾಗಿ ಪೂರ್ವಕ್ಕೆ ನಿಂತು, ಸಾಯಂ ಸಂಧ್ಯೆಯಲ್ಲಿ ಪಶ್ಚಿಮಾಭಿಮುಖನಾಗಿ ನಿಂತು, ಹಿಂದೆ ಉಪಸ್ಥಾನದ ವಿಷಯ ಬಂದಾಗ ನಾನು ಹೇಳಿದ್ನಲ್ಲ 3 ಮಂತ್ರಗಳು 5 ಮಂತ್ರಗಳು ಅಂತ, ಆಯಾ ಮಂತ್ರಗಳನ್ನು ಹೇಳಿಕೊಂಡು ಉಪಸ್ಥಾನ ಮಾಡೋದು. ಇಲ್ಲೂ ಮಂತ್ರವನ್ನ ಕಲಿತಿಲ್ಲ ಅಂತ ಆದ್ರೆ ಈ ಶ್ಲೋಕವನ್ನು ಹೇಳಿಕೊಂಡು ಉಪಸ್ಥಾನವನ್ನ ಮಾಡಬಹುದು. ನಮಸ್ಸವಿತ್ರೆ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿ ನಾಶ ಹೇತವೆ ತ್ರಯಿಮಯಾಯ ತ್ರಿಗುಣಾತ್ಮ ಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೇ ಅನ್ನೋ ಶ್ಲೋಕವನ್ನು ಹೇಳಿಕೊಂಡು ಉಪಸ್ಥಾನವನ್ನ ಮಾಡಿ, ಅದಾದ ಮೇಲೆ ಗೋತ್ರ ಪ್ರವರವನ್ನು ಹೇಳಿಕೊಂಡು ನಮಸ್ಕಾರ ಮಾಡಬಹುದು. ಅಥವಾ ಹಾಗೆ ಸೂರ್ಯನಿಗೆ ಅಭಿವಾದನವನ್ನು ಮಾಡಿ ಪೂರ್ವಕ್ಕೆ ಪ್ರಾತಃ ಸಂಧ್ಯೆಯಲ್ಲಿ ಅಥವಾ ಉತ್ತರಕ್ಕೆ ಸಾಯಂ ಸಂಧ್ಯೆಯಲ್ಲಿ ಕೂತು 2 ಸಲ ಆಚಮನವನ್ನ ಮಾಡೋದು. ಇಷ್ಟೇ ಸಂಧ್ಯಾವಂದನೆ ವಿಧಿ. ಈಗ ನೋಡಿ, ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇದು 15 ನಿಮಿಷಕ್ಕಿಂತ ಜಾಸ್ತಿ ಆಗಲಿಲ್ಲ. ಇದು ಅಭ್ಯಾಸವಾಗೋದ್ರೆ, ನೀವು ಕೂತು ಮಾಡ್ತಾ ಹೋದ್ರೆ 10 ನಿಮಿಷದಲ್ಲಿ ಸಂಧ್ಯಾವಂದನೆಯನ್ನು ಮುಗಿಸಬಹುದು. ಅಕಸ್ಮಾತ್ ಗಾಯತ್ರಿ ಜಪವನ್ನ ನೀವು 108 ಮಾಡಿದ್ದಾದ್ರೆ ಇನ್ನೊಂದು 10 ನಿಮಿಷ ಸೇರಿಸ್ಕೋಬಹುದು. ಎಲ್ಲ ಸೇರಿಸಿ 15ರಿಂದ 20 ನಿಮಿಷ ಆಗತ್ತೆ ಒಂದೊಂದು ಹೊತ್ತಿಗೆ. 24 ಗಂಟೆ ಸಮಯದಲ್ಲಿ ನಾವು ದೇವತೆಗಳಿಗೋಸ್ಕರ ಅಥವಾ ದೇವತೆಗಳನ್ನ ಆರಾಧನೆ ಮಾಡೋದಕ್ಕೋಸ್ಕರ ನಮ್ಮ 10 ನಿಮಿಷ ಅಥವಾ 20 ನಿಮಿಷ ಮ್ಯಾಕ್ಸಿಮಮ್ ಕೊಡೋದು ಬಹಳ ಕಷ್ಟದ ವಿಷಯ ಏನೂ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ವಿನಂತಿ ಏನು ಅಂದ್ರೆ, ದಯವಿಟ್ಟು ಉಪನಯನವಾದ ಮೇಲೆ ಬರೀ ಅದೊಂದು ದೊಡ್ಡ ಆಡಂಬರದ ಕೆಲಸ, ಲಕ್ಷಗಟ್ಟಲೆ ಖರ್ಚು ಮಾಡಿದ್ವಿ, ಉಪನಯನ ಮುಗೀತು, ಅಲ್ಲಿಗೆ ಆಗೋಯ್ತು ಅದು ಅಂತಲ್ಲ. ಅದು ಪ್ರಾರಂಭ. ಅದು ಅಲ್ಲಿಂದ ಮುಂದಕ್ಕೆ ಒಂದು ದಿವಸವೂ ಬಿಡದೆ ಸಂಧ್ಯಾ ವಂದನೆಯನ್ನ ದಯವಿಟ್ಟು ಮಾಡಿಕೊಂಡು ಬನ್ನಿ.
ಎಲ್ಲ ಶಾಸ್ತ್ರಗಳಲ್ಲೂ ಹೇಳ್ತಿರೋದೇನು ಅಂದ್ರೆ ಸಂಧ್ಯಾ ವಂದನೆಯನ್ನ 3 ರಾತ್ರಿಗಳು ಬಿಟ್ಟಿದ್ದಾದ್ರೆ, ಅಂದ್ರೆ 3 ದಿನಗಳು ಬಿಟ್ಟಿದ್ದಾದ್ರೆ ಮತ್ತೆ ಉಪನಯನವನ್ನ ಮಾಡ್ಕೋಬೇಕು ಅಂತ ಎಲ್ಲ ಸ್ಮೃತಿಗಳು ಹೇಳ್ತಾ ಇದೆ. ಮತ್ತೆ ಅಷ್ಟು ಖರ್ಚು ಮಾಡಿದ್ದೆಲ್ಲ ವ್ಯರ್ಥ, ಇನ್ನೊಂದು ಸಲ ಉಪನಯನ ಮಾಡ್ಕೋಬೇಕು. ಆಮೇಲೆ ಮನ್ವಾದಿ ಸ್ಮೃತಿಗಳಲ್ಲಿ ಸಂಧ್ಯಾಹೀನ ಅಶುಚಿರ್ವಿಪ್ರಹ ಅನರ್ಹ ಸರ್ವಕರ್ಮಸು, ಸಂಧ್ಯಾ ವಂದನೆಯನ್ನ ಮಾಡದೆ ಹೋಗಿದ್ದಾದರೆ ಯಾವ ಬೇರೆ ಕರ್ಮಗಳಿಗೂ ಅಧಿಕಾರ ಬರೋದಿಲ್ಲ, ಮತ್ತೆ ಬೇರೆ ಯಾವ ಕರ್ಮಗಳನ್ನು ಮಾಡಿ ಯಾವ ಫಲವನ್ನು ಅಪೇಕ್ಷೆ ಪಡೋದಕ್ಕಾಗೋದಿಲ್ಲ. ಆಮೇಲೆ ಕರ್ಮಗಳನ್ನೇ ನಿಂದನೆ ಮಾಡಿದ್ರೆ ಪ್ರಯೋಜನವಿಲ್ಲ. ಈ ಕರ್ಮ ಮಾಡಿದೆ ನಾನು, ನನಗಾದ್ರೆ ಈ ಫಲವೇ ಸಿಗಲಿಲ್ಲ ಅಂತ ನಿಂದನೆ ಮಾಡೋದು ಬಹಳ, ಅದು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ಯಾಕೆಂದ್ರೆ ನಮ್ಮ ಬುಡ ನಾವು ಭದ್ರವಾಗಿ ಇಟ್ಕೋಬೇಕು, ನಮ್ಮ ಶುದ್ಧಿಯನ್ನು ನಾವು ಕಾಪಾಡ್ಕೋಬೇಕು, ನಾವು ಗಾಯತ್ರಿ ಅನುಷ್ಠಾನವನ್ನ ಮಾಡಬೇಕು, ಆಮೇಲೆ ಬೇರೆ ಕರ್ಮಗಳು ಫಲಿಸತ್ತೆ ಅಂತ ಶಾಸ್ತ್ರವಾಕ್ಯಗಳೇ ಬಹಳಷ್ಟು ಇವೆ. ಹಾಗಾಗಿ ಪ್ರತಿ ಹೊತ್ತಿನಲ್ಲಿ ಪ್ರತಿಯೊಬ್ಬರು ಸಂಧ್ಯಾ ವಂದನೆಯನ್ನ ಬಿಡದೆ ದಯವಿಟ್ಟು ಎಲ್ಲರೂ ಆಚರಣೆಯನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನಾವು ನಾಮಸ್ಮರಣದ ಮಹತ್ವವನ್ನ ತಿಳ್ಕೊಳ್ಳೋಣ. ಮತ್ತೆ ಅಗ್ನಿ ಪರಿಚರ್ಯೆ ಅನ್ನೋದು ಒಂದು, ಅದು ಈ ಸಂಧ್ಯಾ ವಂದನೆ ಜೊತೆಗೆ ಪ್ರತಿನಿತ್ಯದಲ್ಲಿ ಪ್ರತಿಯೊಬ್ಬರು ಮಾಡಬೇಕಾದಂತಹ ಕರ್ಮ. ಅಗ್ನಿಯೋಪಾಸನೆ ಅಥವಾ ಅಗ್ನಿಹೋತ್ರ, ಈ ವಿಷಯಗಳ ಬಗ್ಗೆ, ಹಾಗಂದ್ರೆ ಏನು, ಅದರ ಕಾನ್ಸೆಪ್ಟ್ ಏನು, ಯಾಕೆ ಮಾಡಬೇಕು ಅನ್ನೋ ವಿಷಯಗಳನ್ನೆಲ್ಲ ವಿಶದವಾಗಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯೋ ಪ್ರಯತ್ನವನ್ನ ಮಾಡೋಣ.